ನಮಸ್ಕಾರ ಸ್ನೇಹಿತರೆ, ನಾನು ಮತ್ತೊಮ್ಮೆ ನಿಮ್ಮ ಮುಂದೆ ಬಂದಿದ್ದೇನೆ ಒಂದು ಹೊಸ ವಿಷಯದೊಂದಿಗೆ. ಇವತ್ತಿನ ವಿಷಯ ಏನಂದ್ರೆ, ನಮ್ಮ ಜೀವನ ಅನ್ನೋ ಪ್ರಯಾಣದಲ್ಲಿ ನಮ್ಮ ಜೊತೆ ಬಂದು ಹೋಗುವ ಅಥವಾ ಇರುವ ಪ್ರಯಾಣಿಕರು ಮತ್ತು ಅವರ ಪ್ರಭಾವ, ನಮ್ಮ ಮೇಲೆ ಆಗುವ ಪ್ರಭಾವ ಏನೆಲ್ಲ ಆಗ್ತದೆ ಅಂತ ಈ ವಿಷಯನ ಇವತ್ತಿಗೆ ತಗೊಂಡಿದ್ದೇನೆ. ಈಗ ನಾವು ನಮ್ಮ ಬಾಲ್ಯದಿಂದ ನೋಡ್ತಾ ಬರ್ತೇವೆ, ನಮ್ಮ ಜೊತೆ ಬೇರೆ ಬೇರೆ ಫ್ರೆಂಡ್ಸ್ ಅಥವಾ ಸಂಬಂಧಿಕರು ಎಲ್ಲ ಬರ್ತಾರೆ ನಮ್ಮ ಜೀವನದಲ್ಲಿ. ಬರ್ತಾರೆ, ಅವರು ಇಷ್ಟು ಕ್ಷಣಗಳ ಕಾಲ ಅಥವಾ ಇಷ್ಟು ವರ್ಷ, ಇಷ್ಟು ದಿನಗಳು, ಹೀಗೆ ತಿಂಗಳು ನಮ್ಮ ಜೊತೆ ಇರ್ತಾರೆ. ಅವರದ್ದು ಒಳ್ಳೇದು ಕೆಟ್ಟದ್ದು ಎರಡು ಪ್ರಭಾವವನ್ನು ನಮ್ಮ ಮೇಲೆ ಬೀರ್ತಾರೆ. ಅದು ಕೆಲವರು ಬಂದು ನಮ್ಗೆ, ನೀವು ಗಮನ ಕೊಟ್ಟಿರ್ಬೋದು, ತುಂಬಾ ಜೀವನದಲ್ಲಿ ಖುಷಿ ಕೊಡ್ತಾರೆ, ನಮ್ಮನ್ನು ತುಂಬಾ ಖುಷಿಯಾಗಿಡ್ತಾರೆ. ನಾವು ಇಮ್ಯಾಜಿನೇ ಮಾಡಿರುವುದಿಲ್ಲ ಅಷ್ಟು ನಮ್ಗೆ ಒಂದು ಪ್ರೀತಿಯನ್ನು ಕೊಡ್ತಾರೆ, ಕಾಳಜಿಯನ್ನು ತೋರಿಸ್ತಾರೆ. ಆಮೇಲೆ ಒಂದಿನ ಸಡನ್ ಮಾಯ ಆಗಿ ಬಿಡ್ತಾರೆ. ಹೆಚ್ಚಾಗಿ ಇದಾಗುದು ನಮ್ಮ ಸ್ನೇಹಿತರಲ್ಲಿ. ಬರ್ತಾರೆ, ಒಂದು ಜೀವನದ ಯಾವುದೋ ಒಂದು ಘಟ್ಟದಲ್ಲಿ ಬರ್ತಾರೆ, ನಮ್ಮೊಟ್ಟಿಗೆ ಆ ಮೂಮೆಂಟ್ ತುಂಬಾ ಖುಷಿಯಿಂದ ಕಳೀತಾರೆ, ನಮ್ಮನ್ನು ತುಂಬಾ ಖುಷಿಯಾಗಿಡ್ತಾರೆ. ಸಡನ್ ಒಂದಿನ ಏನೋ ದೂರ ಹೋಗಿರ್ತಾರೆ. ಹಾಗೆ ಸಂಬಂಧಿಕರು, ಕೆಲವರು ತುಂಬಾ ಕ್ಲೋಸ್ ಆಗಿರ್ತಾರೆ, ಆಮೇಲೆ ಕೆಲವರು ಅಷ್ಟೊಂದು ನಮ್ಮನ್ನು ಹಚ್ಕೊಳ್ಳೋದಿಲ್ಲ, ಜಸ್ಟ್ ಒಂದು ಬ್ಲಡ್ ರಿಲೇಷನ್ ತರ ಇರ್ತದೆ. ಇದೆಲ್ಲ ಆಗುದು ಯಾವುದ್ರಿಂದ ಅಂದ್ರೆ, ನಮ್ಗೆ ಅವರೊಟ್ಟಿಗಿರುವ ಕಾರ್ಮಿಕ್ ಕನೆಕ್ಷನ್ ಹೇಳ್ತೇವೆ ನಾವು. ಕಾರ್ಮಿಕ್ ಕನೆಕ್ಷನ್ ಅಂದ್ರೆ ಕೆಲವರೊಟ್ಟಿಗೆ ತುಂಬಾ ಇಂಟೆನ್ಸ್ ಇರ್ತದೆ ಕನೆಕ್ಷನ್, ಕೆಲವರೊಟ್ಟಿಗೆ ಇವಂದು ನಾವು ತುಂಬಾ ಕ್ಲೋಸ್ ರಿಲೇಟಿವ್ ಆದ್ರೂ ನಮ್ಗೆ ಅವರೊಟ್ಟಿಗೆ ಯಾವುದೇ ಅಂತ ವಿಶೇಷ ಒಂದು ಸಂಬಂಧ ಇರುವುದಿಲ್ಲ. ಎಷ್ಟೋ ಸಲ ಬ್ಲಡ್ ರಿಲೇಷನ್ ಅಂದ್ರೆ ರಕ್ತ ಸಂಬಂಧಿಗಳು, ನಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಯಾರು ಇರ್ತಾರಲ್ಲ, ಅವರೊಟ್ಟಿಗೆ ಕೂಡ ನಾವು ಅಪರಿಚಿತರಾಗಿರೋದು ಇದೆ. ಇಷ್ಟು ಹತ್ರ ಸಂಬಂಧಗಳು ಅಪರಿಚಿತ ಆಗೋದು ಇದೆ. ತುಂಬಾ ಯಾರೋ ಇಷ್ಟರವರೆಗೆ ನೋಡದವರು ಬಂದು ಸಡನ್ ಬಂದು ನಮ್ಮ ಜೀವನದಲ್ಲೊಂದು ತುಂಬಾ ಒಂದು ಸ್ಟ್ರಾಂಗ್ ರಿಲೇಷನ್ ಬಿಲ್ಡ್ ಮಾಡೋದು ಇದೆ. ಇದು ನಮ್ಗೆ ಅವರ ಜೊತೆ ಇರುವ ಕನೆಕ್ಷನ್. ಅಂದ್ರೆ ಎಷ್ಟೋ ಸಲ ನಾವೀಗ ಈ ನಮ್ಮ ಪ್ರಯಾಣದಲ್ಲಿ, ಜೀವನದ ಪ್ರಯಾಣದಲ್ಲಿ ಅಲ್ಲಲ್ಲಿ ಬರ್ತಾರೆ. ಈಗ ನೀವು ಸ್ಕೂಲ್ ಟೈಮಲ್ಲಿ ಎಷ್ಟೋ ಫ್ರೆಂಡ್ಸ್ ಇರ್ತಾರೆ, ಆಗ ಎಷ್ಟು ಹಚ್ಕೊಂಡಿರ್ತೇವೆ ಅಂದ್ರೆ, ನಾವು ಸ್ಕೂಲ್ ಬಿಡುವಾಗ ಅಷ್ಟು ಬಿಕ್ಕಿ ಬಿಕ್ಕಿ ಹತ್ತಿರ್ತೇವೆ. ಬಟ್ ಅವ್ರು ಆ ಮೂಮೆಂಟ್ ಅಲ್ಲಿದ್ರು, ಆ ಸ್ಕೂಲ್ ಟೈಮಲ್ಲಿ ಇದ್ರು, ಆಮೇಲೆ ಅವರೆಲ್ಲೋ ದೂರ ಆಗಿ ಬಿಡ್ತಾರೆ. ಕೆಲವರು ಕಂಟಿನ್ಯೂ ಮಾಡ್ತಾರೆ ಅದನ್ನು ಕೂಡ, ಆದ್ರೆ ಹೀಗೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹಾಗೆ ಸಂಬಂಧಿಕರು, ನಿಮ್ಮ ಕಸಿನ್ಸ್ ಆರ್ ನಿಮ್ಮ ಹತ್ರದ ಸಂಬಂಧಿಗಳು ತುಂಬಾ ಚೆನ್ನಾಗಿರ್ತಾರೆ. ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಅವರು ಸಡನ್ ದೂರ ಆಗಿ ಬಿಡ್ತಾರೆ. ಸೊ ಇದೆಲ್ಲ ಆಗುದು ಏನಂದ್ರೆ, ನಮಗೂ ಅವ್ರಿಗೂ ಒಂದು ಅಕೌಂಟ್ ಇರ್ತದೆ, ಅದು ಜನ್ಮ ಜನ್ಮಾಂತರದ ಅಕೌಂಟ್ ಅಂತ ಹೇಳ್ಬೋದು. ಅದು ಅದು ಆ ಅಕೌಂಟ್ ಅನ್ನ ಕಂಪ್ಲೀಟ್ ಮಾಡೋವರೆಗೆ, ಆ ಬ್ಯಾಲೆನ್ಸ್ ಏನಿರ್ತದೆ ಅದನ್ನು ಫಿನಿಶ್ ಮಾಡೋವರೆಗೆ ನಮ್ಮ ಹತ್ರ ಬರ್ತಾರೆ, ನಮ್ ಜೊತೆ ಇರ್ತಾರೆ. ಒಂದ ಖುಷಿ ಕೊಡ್ತಾರೆ, ಒಂದ ದುಃಖ ಕೊಡ್ತಾರೆ, ಕೆಲವೊಮ್ಮೆ ಮಿಕ್ಸ್ ಎರಡೂ ಮಾಡ್ಬೋದು, ಎರಡೂ ಆಗೋ ಸಾಧ್ಯತೆನೆ ಇದೆ. ಹೆಚ್ಚಾಗಿ ಕೆಲವರು ಯಾಕಪ್ಪ ಇವ್ರಿಗೆ ಇಷ್ಟು ನಮ್ಮ ಮೇಲೆ ದ್ವೇಷ ಅಂತ ನಮ್ಗೆ ಕ್ವಶನ್ ಬರೋದಿದೆ. ಅದು ಅವ್ರು ನಮ್ಮ ಅಕೌಂಟ್ ಕ್ಲೋಸ್ ಮಾಡ್ಲಿಕ್ಕೆ ಬಂದಿರ್ತಾರೆ. ಹಾಗೆ ಕೆಲವರ ಪ್ರೀತಿ ತುಂಬಾ ಆಶ್ಚರ್ಯ ತರಿಸ್ತದೆ ನಮ್ಗೆ. ಅವರು ಅಷ್ಟೇ ಆ ಅಕೌಂಟ್ ಕ್ಲೋಸ್ ಮಾಡ್ಲಿಕ್ಕೆ ಬಂದಿರ್ತಾರೆ. ಅವರು ಕೆಲಸ ಮುಗಿದ್ಮೇಲೆ ಅವರು ಅವರ ಪಾಡಿಗೆ ನಮ್ಮಿಂದ ದೂರ ಆಗಿ ಬಿಡ್ತಾರೆ, ಜಸ್ಟ್ ವ್ಯಾನಿಷ್ ಆಗಿ ಬಿಡ್ತಾರೆ ನಮ್ಗೆ. ಆಮೇಲೆ ಅವ್ರು ನಮ್ಗೆ ಯಾವತ್ತು ಜೀವನದಲ್ಲಿ ಕೆಲವೊಮ್ಮೆ ಸಿಗೋದೂ ಇಲ್ಲ ಅನ್ಕೊಳ್ಳಿ. ಕೆಲವರು ಸಿಗ್ಬೋದು, ಆದ್ರೆ ಹೆಚ್ಚಾಗಿ ಕೆಲವರು ಕಣ್ಣಿಂದ ದೂರ ಆಗಿ ಬಿಡ್ತಾರೆ. ಸೊ ದ್ಯಾಟ್ ಆಗ ಅವರದ್ದು ನಮ್ಮೊಟ್ಟಿಗೆ ಮುಗೀತು ಅಂತ ಕನೆಕ್ಷನ್. ಸೊ ಇದೆಲ್ಲ ಆಗುದು ಒಂದು ಕಾರ್ಮಿಕ್ ಕನೆಕ್ಷನ್ ಅನ್ನೋ ಒಂದು ಬಾಂಡಿಂಗ್ ಇಂದ. ನಮ್ಗೆ ಜೀವನದಲ್ಲಿ ಒಬ್ರು ಸಿಗೋದಾಗ್ಲಿ, ಆಮೇಲೆ ನಮ್ಮಿಂದ ದೂರ ಹೋಗುದಾಗ್ಲಿ, ಎಲ್ಲ ನಮ್ಮ
ಅಕೌಂಟ್ ಅನ್ನ ಕ್ಲೋಸ್ ಮಾಡ್ಲಿಕ್ಕೆ ಬರ್ತಾರ ಅವರು. ಅಷ್ಟು ಟೈಮ್ ಇರ್ತಾರೆ, ಆಮೇಲೆ ಹೋಗ್ತಾ ಇರ್ತಾರೆ. ನಾವು ಮತ್ತೆ ನಮ್ಮದು ಜರ್ನಿಯನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೇವೆ. ಸೊ ಏನೇ ಆದ್ರೂ ನಿಮ್ಗೆ ಯಾರೋ ತುಂಬಾ ದುಃಖ ಕೊಡ್ತಾ ಇದ್ರು ಅಂದ್ಕೊಳ್ಳಿ, ಅವ್ರೇನು ಅವರ ಕೆಲಸ ಮುಗಿಸಿ ಹೊರಡ್ತಾರೆ ಅಂತ, ಅಥವಾ ಯಾರೇ ಅತಿಯಾದ ಖುಷಿ ಕೊಡ್ತಾ ಇದ್ರು ಅಂದ್ಕೊಳ್ಳಿ, ಏನೋ ಒಂದು ಒಳ್ಳೆ ಸಮಯ ಹೋಗ್ತಾ ಇದೆ, ಎರಡನ್ನು ಸಮಾನವಾಗಿ ಸ್ವೀಕರಿಸಿ ಅಲ್ಲಿಗೆ ಆ ಕಾರ್ಮಿಕ್ ಕನೆಕ್ಷನ್ ಅನ್ನ ಕ್ಲೋಸ್ ಮಾಡಿ ಸಮಚಿತ್ತದಲ್ಲಿರಿ. ಹಾಗೆ ನಿಮ್ಮ ಜರ್ನಿಯನ್ನ ಪ್ಲೆಸೆಂಟ್ ಆಗಿ ಮುಂದುವರಿಸ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.